ಯಾರು ಹುಟ್ಟಿರೋ ಸಾಫ್ಟ್ವೇರ್ ಇದು? ಬ್ಯಾಕ್ ಎಂಡ್ ಅನ್ನತ್ತೆ, ಫ್ರಂಟ್ ಎಂಡ್ ಅನ್ನತ್ತೆ. ಇವ್ ನಜ್ಜಿ ನಮಗೆ ವೀಕೆಂಡ್ ಬಿಟ್ರೆ ಬೇರೆ ಬರಲ್ವೇ? ಇಫ್ ಯು ಡೋಂಟ್ ಮೈಂಡ್ ಮೈ ಆಸ್ಕಿಂಗ್, ಏನ್ ಬಂತು ಬ್ರೋ ನಿಮಗೆ? ಹೈಕಾ, ಪ್ರಮೋಷನ್, ಆನ್ ಸೈಟಾ? ಅದೆಲ್ಲ ನಮ್ಗೆ ಯಾಕೆ ಬರುತ್ತೆ? ಬಂದ್ರೆ ನಮ್ಗೆ ಯಾಕೆ ಬೇಕು? ಈ ಸೆಲೆಬ್ರೇಷನ್ ಎಲ್ಲ ಯಾಕೆ ಬ್ರೋ? ಏನ್ ಸಿಕ್ತು ಅಂತ? ಬೆಂಚ್ ಸಿಕ್ಕಿದೆ. ಬೆಂಚಾ? ಬೆಂಚ್ ಇಸ್ ನಾಟ್ ಅ ಜೋಕ್ ಬ್ರದರ್. ಅಷ್ಟಕ್ಕೂ ಬೆಂಚಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಗೊತ್ತಾ? ಸೊ ವಾಟ್ಸ್ ಹ್ಯಾಪನಿಂಗ್ ಬಾಲು? ಅಷ್ಟಕ್ಕೂ 33 ವರ್ಷಕ್ಕೆಲ್ಲವೂ ಅಂದ್ರೆ ಹಾಗೆ ಮೀನಾಕ್ಷಿ. ನಿನಗೆ ಏನೋ ಹೇಳ್ಬೇಕು. ಕೋಡ್ ರನ್ ಆಯ್ತಾ? ಕೋಡ್ ರನ್ ಬಿಟ್ಟು ಬೇರೆ ಏನಾದ್ರೂ ಕೇಳಿ ಸಾಯೋ ಬಾಲು. ಟೈಮ್ ಶೀಟ್ ಬರ್ದ್ಯಾ? ಅದೇ ಶೀಟು. ಎಲ್ಲಿದೀಯಾ? ಈ ಟೈಮಲ್ಲಿ ಎಲ್ಲಿರ್ತೀನಮ್ಮ? ಆಫೀಸಲ್ಲಿ. ಎಲ್ಲಿ? ವಿಡಿಯೋ ಕಾಲ್ ಮಾಡು. ಅಪಾರ್ಟ್ಮೆಂಟ್ ಅಲ್ಲಿ ವಸ್ತುಗಳೆಲ್ಲ ಕಳ್ತನ ಆಗ್ತಿದೆ ಅಂತ ಮೀಟಿಂಗ್ ಇಟ್ಟಿದ್ದಾರೆ. ಎತ್ಕೊಂಡಿದ್ದೆಲ್ಲ ಅದ್ರ ಜಾಗಕ್ಕೆ ಇಟ್ಬಿಡಕ್ಕ. ಒಂದ್ ಸಣ್ಣ ಹೆಲ್ಪ್, ನಮ್ಮ ಅಮ್ಮನ್ಗೂ ಕೂಡ ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನೀವ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಓ ಮಗ, ಬೆಂಚ್ ಸಿಕ್ತು ಕಣೋ. ಹೋಗೋದೆ ಕಾರಲ್ಲಿ ಬೀರ್ ಜೊತೆ ಜೋಶು. ಬೀಚ್ ಕಮ್ಮವ ನಾವು ಫ್ಯಾಮಿಲಿ ಅವರಾಗಿ ಅಂತ ಪ್ಲೇಸ್ ಗಳಿಗೆಲ್ಲ ಫ್ರೀಯಾಗಿ ಇದೆಯಲ್ವಾ? ಹೋಗಿ ತಗೊಂಬ ಪ್ಲೀಸ್. ತುಂಬಾ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಐ ಆಮ್ ಪ್ರಸಾದ್ ವಸಿಷ್ಠ. ಐ ಆಮ್ ಎಕ್ಸ್ IPS. ಅಲ್ಲ ಯಾವನ ಮುದ್ಕ? ನಾನು ಯಾರಿಗ್ಲ ಏನ್ ಹೊಡೆದ್ರೆ ಇವನ್ಗೇನ್ ಪ್ರಾಬ್ಲಮ್? ಇವನ್ಗೆಂತ ಲವ್ ಸ್ಟೋರಿ. ಇವತ್ ಹೇಗಾದ್ರೂ ಮಾಡಿ ಇಶಾಕ್ ಪ್ರಪೋಸ್ ಮಾಡೋದೆ ಪಕ್ಕ. ಯಾವ ಹುಡುಗಿ ಕೂಡ ಬೀಳಬಾರ್ದು. ನೀನೊಬ್ಬ ಕ್ರಿಮಿನಲ್. ಇಲ್ಲಿವರೆಗೂ ನಿಮ್ಮ ಸೀಕ್ರೆಟ್ಸ್ ಅನ್ನ ಕಾಪಾಡಿದ್ದೀನಿ. ಈ ಸೀಕ್ರೆಟ್ ಅನ್ನ ನೀವು ಕಾಪಾಡಬೇಕು ತಾನೆ? ಲೋಣ, ಈ ಪರಿಸ್ಥಿತಿ ಹೇಗ್ ಹಾಳಾಗ್ ಹೋಗಿದೆ ಅಂದ್ರೆ ಅದ್ ನನ್ ಪರಿಸ್ಥಿತಿ. ಕಾಸ್ಟ್ ಕಟಿಂಗ್ ಇಸ್ ನೆಸೆಸರಿ. ಮೊದಲು ಬೆಂಚಲ್ಲಿ ಇರೋರಿಂದ ಸ್ಟಾರ್ಟ್ ಮಾಡ್ತೀನಿ. ಲಿಸ್ಟ್ ಅಲ್ಲಿ ಮೀನಾಕ್ಷಿ ರವಿ ನಿನ್ ಹೆಸರು ಕೂಡ ಇದೆ. ನಾನೇ ಇಲ್ಲಿವರೆಗೂ ಬಂದಿದ್ದೀನಿ. ಯಾವಾಗ್ಲೂ ಬೆಂಚು ಅಂತಿದ್ವಿ. ಇದು ನನ್ನ ಲೈಫ್ ಅಲ್ಲ. ಆದ್ರೆ ನಮ್ಮ ಯೂಸರ್ ಲೈಫು ಯಾವತ್ತಿಂದನೋ ಬೆಂಚಲ್ಲಿದೆ ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ. ಸಾರಾ ಅಂಗಡಿಯಲ್ಲಿ ಕೆಲಸ ಮಾಡೋನು ಕೂಡ ನಿನಗಿಂತ ಬೆಟರ್ ಅಯ್ಯ. ಸರ್, ಯಾವ ಸಾರಾಯಿ ಸರ್ ನೀವು ಕುಡಿಯೋದು?